Hello everyone, welcome back to Shilpa Gowda YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ನನಗೆ ಹುಷಾರಿರಲಿಲ್ಲ ಅಲ್ವಾ. ನಾನು ಅಂದ್ಕೊಂಡೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಹುಷಾರಾಗ್ತೀನಿ ಅಂತ, ಬಟ್ ಆದರೂ ಹುಷಾರಾಗ್ತಾ ಇಲ್ಲ. ಈ ವೆದರ್ಗೆ ಸ್ವಲ್ಪ ಮತ್ತು ಫುಡ್ ಪಾಯ್ಸನ್ ಎಲ್ಲ ಆಗಿತ್ತು. ಸೊ ಹಾಗಾಗಿ ಜಾಸ್ತಿನೇ ಹುಷಾರು ತಪ್ಪಿದ್ದೀನಿ. ಸೊ ಇವತ್ತು ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಮತ್ತು ನಮ್ಮ ಮನೇಲಿ ಏನಾಗ್ತಾಯಿತ್ತು ಅಂತ ಅಂದರೆ, ಪಕ್ಕದ್ದು ಬಿಲ್ಡಿಂಗ್ ಕಟ್ತಾಯಿದ್ರು. ಸೊ ಕಟ್ಟಿದ ಮೇಲೆ ಏನಾಯಿತು ಅಂದರೆ ಇಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ನನಗೆ ಇಲಿನ ಸಾಯಿಸೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದನ್ನು ಏನಾದರೂ ಮಾಡಿ ಹೇಗೆ ಓಡಿಸೋದು ಅಂತ ನನಗೂ ಅಷ್ಟು ಐಡಿಯಾ ಆಗ್ತಿರ್ಲಿಲ್ಲ. ವಿಂಡೋಗೆ ಮತ್ತು ಡೋರ್ಗೆ ಮೆಸ್ ಬರುತ್ತಲ್ಲ, ಅದನ್ನು ತೊಗೊಂಬಂದು ಹಾಕೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಆದರೂ ಅದು ಹಾಕಿದ್ರೂ ಆ ಮೆಸ್ನೂ ಕಚ್ಚಾಕ್ಬಿಟ್ಟು ಬರಲ್ಲ ಅಂತ ಏನು ಗ್ಯಾರಂಟಿ ಅಂತ ನಾನು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸರಿ ಆಯಿತು. ಮೊದಲು ಸೋನು ಇದ್ದಿದ್ರೆ ಏನು ಮಾಡ್ತಿದ್ಲು ಅಂದರೆ, ಇಲಿ ಬೆಕ್ಕು ಅಂದರೆ ಅವಳಿಗೆ ಆಗೋದೇ ಇಲ್ಲ. ಸೊ ಇಲಿ ಮತ್ತು ಬೆಕ್ಕನ್ನ ಸಾಯಿಸ್ಬಿಡ್ತಿದ್ಲು. ಅದು ಕಣ್ಣು ಕಾಣಿಸಿದ್ರೆ ಅದು ಎಲ್ಲೇ ಓಡೋದ್ರೂ ಓಡಿಸ್ಕೊಂಡು ಹೋಗಿ ಸಾಯಿಸೋ ಗಂಟ ಬಿಡ್ತಾನೆ ಇರಲಿಲ್ಲ ಅವಳು. ಗುಂಡ ಇನ್ನೂ ಚಿಕ್ಕೋನಲ್ವ, ಅವ್ನಿಗೆ ಅಷ್ಟು ಐಡಿಯಾ ಇಲ್ಲ. ಇಲಿ ಬರೋದು ಗೊತ್ತಾಗ್ತಾ ಇದೆ ಅವನಿಗೆ, ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. 1-2 ಸಲ ಮಾತ್ರ ಇಲಿ ಸಿಕ್ಕಿತ್ತು, ಅದನ್ನು ಅವನೇ ಸಾಯಿಸ್ಬಿಟ್ಟ 1-2 ಸಲದಿಂದ. ಅದೂ ಅವನಿಗೆ ಹೆಂಗೆ ಹಿಡಿಬೇಕು ಏನು ಅನ್ನೋದು ಅಷ್ಟು ಗೊತ್ತಾಗ್ತಾ ಇಲ್ಲ. ಅದು ಅವ್ನು ಸಾಯಿಸ್ತಾನಲ್ಲ, ಸೊ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಇಲ್ಲಿ ಸಾಯಿಸ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಅನ್ಕೊತಾ ಇದ್ದೀನಿ, ಸಾಯಿಸೋದಕ್ಕಿಂತ ಸುಮ್ಮನೆ ಒಂದು ಬೋನ್ ಬರುತ್ತಲ್ಲ, ಇಲಿದೆ ಬೋನ್ ಬರುತ್ತಲ್ಲ ಹಿಡಿಯೋದು, ಸೊ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಆನ್ಲೈನಿಂದ ಬೋನ್ ಆರ್ಡ್ರ್ ಮಾಡಿ ತರಿಸಿದ್ದೆ. ಮೊನ್ನೆ ಬಂದಿತ್ತು. ನಿನ್ನೆ ನಾನು ಅದನ್ನು ಅದರೊಳಗಡೆ ಒಂಚೂರು ಇದು ಬಜ್ಜಿ ವಡೆ ಬರುತ್ತಲ್ಲ, ಉದ್ದಿನ ವಡೆ, ಅದನ್ನು ಹಾಕ್ಬಿಟ್ಟು ಇಟ್ಟಿದ್ದೆ. ನಿನ್ನೆ ನೈಟು ಬಂದು ಸಿಗಾಕೊಂಡ್ಬಿಟ್ಟಿದೆ ಪಾಪಚ್ಚಿ. ಅದು ಭಯ ಪಡ್ಕೊಂಡು ಓಡಾಡ್ತಾ ಇದೆ. ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಅದನ್ನು ಇಲಿನ ಅಲ್ಲೇ ಬಿಟ್ಟು ಹೋಗೋಣ ಆಚೆ ಔಟ್ಸೈಡ್ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಗುಂಡ ಇಲಿ ಬಂದಿದೆಯಲ್ಲ, ನೈಟೆಲ್ಲ ಅವ್ನು ನಿದ್ದೆನೇ ಮಾಡಿಲ್ಲ. ಅದು ನೈಟ್ ಬಂದು ಅದರೊಳಗಡೆ ಸಿಗಾಕೊಂಡ್ಬಿಟ್ಟಿದೆ. ಸೊ ಅವನು ಅದನ್ನು ನೋಡೋದು ನನ್ನನ್ನು ಬಂದು, ನನ್ನನ್ನೇನು ಡಿಸ್ಟರ್ಬ್ ಮಾಡಿಲ್ಲ. ಅವನು ಹುಷಾರಿಲ್ಲ ಅಂತ ಗೊತ್ತಲ್ಲ, ಅವನು ಅರ್ಥ ಮಾಡ್ಕೊತಾನೆ. ಸೊ ಅದಕ್ಕೆ ಬೊಗ್ಳೋದು ಹಿಂಗೆಲ್ಲ ಮಾಡ್ತಾಯಿದ್ದ. ಇವಾಗ ಮಾರ್ನಿಂಗು ಅಷ್ಟೇ ಅದನ್ನು ನನಗೆ ತೋರಿಸ್ಕೊಂಡು ಬೊಗ್ಳೋದು ಎಲ್ಲ ಮಾಡ್ತಾಯಿದ್ದ. ನಾನು ಅದಕ್ಕೆ ಅವನ್ನ ಆಚೆ ಕಟ್ಟಾಕಿದ್ದೀನಿ. ಅದಕ್ಕೆ ಸುಮ್ಮನೆ ಏನಾದರೂ ಸಮ್ಟೈಮ್ಸ್ ಅದು ಸರ್ಫ್ ಇದೆಯಲ್ಲ ಕಿಚನ್ದು, ಅದ್ರ ಮೇಲೆ ಹತ್ಬಿಡ್ತಾನೆ ಅವನು. ಆಮೇಲೆ ಅದನ್ನು ಹತ್ಬಿಟ್ಟು ಏನಾದರೂ ಮಾಡಿ ಇಡ್ಬಿಟ್ಟನು ಅಂತ ಹೇಳಿಬಿಟ್ಟು ನಾನು ಅವನ್ನ ಆಚೆ ಕಟ್ಟಾಕಿದ್ದೀನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲಿ ಸಿಗಾಕೊಂಡಿದೆ ಬೋನ್ ಒಳಗಡೆ. ಅಯ್ಯಮ್ಮ, ಅದು ಒಡೆ ಕಾಡಿಸ್ತಾ ಇದೆಯಲ್ಲ, ಆ ಒಡೆನ ಹಾಕ್ಬಿಟ್ಟು ಇಟ್ಟಿದ್ದೆ. ಅದು ಬಂದು ಸಿಗಾಕೊಂಡಿದೆ. ನೆಕ್ಸ್ಟ್ ಟೈಮ್ ಇದೇ ಥರ ಮಾಡ್ತೀನಿ, ಆವಾಗೆಲ್ಲ ಇಲಿನೂ ಸೇಫಾಗಿರುತ್ತೆ, ಆಚೆನೂ ಹೋಗುತ್ತೆ. ನನಗಂತೂ ಇಲಿನ ಸಾಯಿಸೋಕೆ ತುಂಬ ಬೇಜಾರಾಗ್ತಾಯಿತ್ತು. ಮತ್ತು ನಮ್ಮಮ್ಮನೂ ಹೇಳ್ತಾಯಿದ್ರು. ಮತ್ತು ಎಲ್ಲ ಏನು ಮಾಡಿತ್ತು ಅಂದರೆ, ಗ್ಯಾಸ್ದು ನಮ್ಮದು ಆಟೋ ಇಗ್ನಿಷನ್ನು. ಸೊ ಏನು ಮಾಡಿದೆ ಅಂದರೆ, ಅದು ವಯರ್ ಬರುತ್ತಲ್ಲ ಒಳಗಡೆ, ಅದನ್ನೆಲ್ಲ ಕಚ್ಚಾಕ್ಬಿಟ್ಟಿತ್ತು. 1-2 ಸಲ ಹಿಂಗೆ ಮಾಡಿದೆ. ಇವಾಗಲೂ ಹಾಗೆ ಮಾಡಿದೆ. ಗ್ಯಾಸ್ ಅಂಟುತ್ತಾನೆ ಇಲ್ಲ ನಮ್ಮದು. ಸುಮ್ಮನೆ ಈ ಥರ ಏನು ವರ್ಕೇ ಆಗ್ತಾಯಿಲ್ಲ. ಮತ್ತು ಈ ವಯರ್ ಕಚ್ಚಾಕ್ಬಿಟ್ಟಿದೆ. ಸೊ ನಮ್ಮದು ಇನ್ನೂ 1 ಇಯರ್ವರೆಗೂ ಫ್ರೀ ಸರ್ವಿಸ್ ಇರೋದ್ರಿಂದ ನಾವೇನೋ ಪೇ ಮಾಡಿರಲಿಲ್ಲ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಸಲ ಕರೆದ್ರೆ ನೋಡಬೇಕು, ರೆಡಿ ಮಾಡಿಸ್ಬೇಕು ಅದನ್ನು. ಮತ್ತು ವಾಷಿಂಗ್ ಮಿಷಿನ್ದು ಮದರ್ ಬೋರ್ಡು ವಯರ್ ಕಟ್ ಮಾಡಿಬಿಟ್ಟಿತ್ತು. ಅದನ್ನು 3,500 ಕೊಟ್ಟು ರೆಡಿ ಮಾಡಿಸಿದ್ದಾಯಿತು. ಇವಾಗ ಗ್ಯಾಸದು ಕಚ್ಚಾಕ್ಬಿಟ್ಟಿದೆ. 2 ಸಲ 3ನೇ ಸಲ ಮಾಡಿರೋದು ಇದು. ಸಾಯಿಸೋಕ್ಕೆ ಒಂಥರ ಬೇಜಾರಾಗುತ್ತೆ. ಗುಂಡ ಅಂತೂ ಆ ಇಲಿನ ನೋಡಿಬಿಟ್ಟು ಅದಕ್ಕೆ ಟಾರ್ಚರ್ ಕೊಟ್ಬಿಡ್ತಾನೆ. ಅದು ಆ ಇಲಿನ ನೋಡೋದು ಬೊಗ್ಳೋದು ಮಾಡ್ತಾಯಿದ್ದ. ಸೊ ಇವಾಗ ನಾನು ಅದ್ರ ಹತ್ರ ಮಾತಾಡ್ತಾ ಇದ್ನಲ್ಲ, ಮತ್ತೆ ಅದನ್ನ ನೋಡ್ಕೊಂಡು ಕುಯ್ಯ ಅಂತವನು. ಆಯಿತು, ಸುಮ್ಮನೆ ಇರು. ಈ ಥರ ಕಟ್ಟಾಕಿದ್ದೀನಿ ಅವನ್ನ ಆಚೆ. ಇಲಿನ ಅದರೊಳಗಡೆ ಬೇಕಾದರೆ ಮೇಲೆ ಹತ್ಬಿಟ್ಟು ಕಚ್ಚಿದ್ರು ಕಚ್ಬಿಡ್ತಾನೆ. ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ.
ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಅದು ನನಗೆ ಆನ್ ದ ವೇ ತೊಗೊಂಡೋಗಿ ಇಲ್ಲಿನ ಬಿಟ್ಟು ಬರ್ತೀವಿ, ಆಚೆ ದೂರ ಬಿಟ್ಟು ಬರ್ತೀವಿ. ಹೋಗೋಣ ಮನು, ಬನ್ನಿ. ಇಲ್ಲಿ ಎತ್ಕೋ. ಹಾಂ, ನಾನು ಎತ್ಕೊಳ್ಳಲ್ಲ, ಎತ್ಕೊ ನೀನು. ನಾನು ಎತ್ಕೊಳ್ಳೋದಿಲ್ಲ. ಹೆಲ್ಮೆಟ್ ಹಾಕೊಬೇಕಾ? ಫೈನು ಮನೋಜ್ ಅವ್ರದ್ದು ಎಷ್ಟಾಗೈತೆ ಬೈಕ್ದು ಅಂತ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರ. ಎಷ್ಟಾಗೈತೆ ಮನು? ಮನೋಜ್ ಅವ್ರದ್ದು ಬೈಕ್ದು ಫೈನ್ ಎಷ್ಟು ಬಿದ್ದೈತೆ ಅಂದರೆ 6,000 ಆಗೈತೆ. ಇದು ಏನಪ್ಪ ಅಂದರೆ ಹಳೇದು ಎಲ್ಲ, ಇವಾಗಿಂದಲ್ಲ, ಎಲ್ಲ ಕಟ್ಟಬೇಕು. ನಂದೇ ಜಾಸ್ತಿ. ಹೆಲ್ಮೆಟ್ ಇಲ್ದಂತೆ ಹೋಗಿ 6,000 ಗಂಟ ಫೈನ್ ಆಗೈತೆ. ಒಂದ್ಸಲ ಅಲ್ಲಿ ಓಪನ್ ಆಗಿಬಿಡುತ್ತೆ. ಇಲ್ಲಿ ಹಿಡ್ಕೊ, ಇಲ್ಲಿ ಬಂದ್ಬಿಡುತ್ತೆ ಮನು. ನಾನು ಹಿಡ್ಕೊಳ್ಳಲ್ಲ, ನೀನೇ ಹಿಡ್ಕೊಬೇಕು. ನಾನು ಗುಂಡು ನೋಡಿ, ಇಲಿ ಮರಿ ತಗೊಂಡು ಹೋಗ್ತಾ ಇದೀವಿ ಅಂತ ಎಷ್ಟು ಗಲಾಟೆ ಮಾಡ್ತವನೆ. ಅದು ನಮ್ಮ ಕೈ ಕೊಡಬೇಕು, ಅವ್ನು ಸಾಯಿಸ್ಬೇಕು ಅಂತ. ಇತ್ತೀಚೆಗೆ ಇವನಿಗೂ ಇಲಿ ಕಂಡ್ರೆ ಆಗ್ತಾಯಿಲ್ಲ, ಬೆಕ್ಕು ಕಂಡ್ರೆ ಸೋನುಗೂ ಆಗ್ತಿರ್ಲಿಲ್ಲ. ಇವನ್ಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾವ ಬೆಕ್ಕೂ ಇವನು ಮುಂದೆ ಬಂದಿಲ್ಲ. ನೋಡಬೇಕು ಯಾವಾಗ ಯಾವುದಾದ್ರೂ ಬೆಕ್ಕು ಬಂದರೆ ಏನು ಮಾಡ್ತಾನೇನೋ. ಇವಾಗ ಆಚೆ ಬಂದಿದ್ದೀವಿ, ದೂರ ಮನೆಯಿಂದ ಆಚೆ. ಇವಾಗ ಏನು ಮಾಡೋದ ಅಂದರೆ ಇಲ್ಲಿ ಬಿಟ್ಬಿಡೋಣ ಅಂತ ಅನ್ಕೊತಾ ಇದ್ದೀವಿ. ಮನು ಓಪನ್ ಮಾಡು. ನಾನು ಓಪನ್ ಮಾಡೋಣ, ಯಾವ ಕಡೆ ಅಂತ ಹೇಳ್ತೀನಿ, ಓಪನ್ ಮಾಡು. ಈ ಎಲ್ಲಿ ಲಾಕ್ ಐತಲ್ಲ ಆ ಕಡೆ ಅಲ್ಲ, ಈ ಕಡೆನೇ ಓಪನ್ ಮಾಡೋದು. ಈ ಕಡೆನೇ ಆ ಕಡೆ ಹಿಡ್ಕೊ, ನನ್ನ ಮೇಲೆ ಬಂದ್ಬಿಡುತ್ತೆ. ಮೇಲೆ ಮೇಕೆತ್ತು ಬರುತ್ತೆ, ಓಪನ್ ಆಗುತ್ತೆ. ಹೋಗ್ತಾ ಇತ್ತು ಹಂಗೆ. ಪಾಪಚ್ಚಿ ಅಲ್ವಾ. ನನಗೆ ನಗಡಿ ಆಗಿತ್ತಲ್ಲ, ಕರ್ಚೀಫ್ ತೊಗೊಂಬರೋದು ಮನೇಲಿ ಮರ್ತೋಗ್ಬಿಟ್ಟೆ. ಸೊ ಇಲ್ಲೊಂದು ಪ್ರಾವಿಷನ್ ಸ್ಟೋರ್ಸ್ ಸಿಕ್ತು, ಸೊ ಅಲ್ಲಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಏನಾಯ್ತು ಅಂದರೆ ಕರ್ಚೀಫ್ ತೊಗೊಳಕ್ಕೆ ಹೋಗಿದ್ವಾ, ಬಟ್ ಅಲ್ಲಿ ಶಾಪ್ ಕ್ಲೋಸ್ ಇತ್ತು ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋದ್ವಿ. ಬಟ್ಟೆ ಅಂಗಡಿಲಿ ಒಂದು ಕರ್ಚೀಫ್ಗೆ 30 ರೂಪೀಸ್ ಹೇಳಿದ್ರು. ಸೊ ಏನು ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋದು ಅಂತ ಹೇಳಿಬಿಟ್ಟು ಅದ್ರ ಆಪೋಸಿಟ್ ಒಂದು ಗದ್ಗೆ ಅಂಗಡಿ ಇತ್ತು. ಸೊ ಅಲ್ಲಿ ಟಿಶ್ಯೂ ತೊಗೊಂಬಂದ್ವಿ 25 ರೂಪೀಸ್ ಕೊಟ್ಬಿಟ್ಟು. ಡಾಕ್ಟರ್ ಹತ್ರ ತೋರಿಸ್ಕೊಂಡ್ಬಂದ್ವಿ ಇವಾಗಷ್ಟೇ. ಬಟ್ ಅವ್ರೇನು ಹೇಳಿದ್ರು ಅಂದರೆ ವೆದರ್ ಚೇಂಜಸ್ಗೆ ಈ ಥರ ಆಗಿದೆ ಅಂತ ಹೇಳಿದ್ರು. ಸೊ ಮನೋಜ್ ಅವರು ಟ್ಯಾಬ್ಲೆಟ್ ತೊಗೊಂಬರೋಕ್ಕೆ ಅಂತ ಹೋಗಿದ್ರೆ ಅವ್ರು ಬಂದ ತಕ್ಷಣ ಹೊರಡಬೇಕು. ನಂಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಅಲ್ಲೇ ಬರ್ತಾ ತಿಂಡಿ ತಿನ್ನೋಣ ಅಂತ ಹೇಳಿ ನಾನು ಇಡ್ಲಿ ವಡೆ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಮನೋಜ್ ಅವರು ದಹಿ ವಡೆ ತಿನ್ನಬೇಕು ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಬಂದರು. ಅದ್ರ ಜೊತೆಲಿ ಪೂರಿನೂ ಅವರು ತೊಗೊಂಡಿದ್ರು. ಗುಂಡುಂಗೆ ಬರ್ತಾ ಏನೂ ಅಡುಗೆ ಮಾಡಿರಲಿಲ್ಲ ಅಲ್ಲ ನಾನು. ಸೊ ಅವನಿಗೂ ಇನ್ನೇನು ಅಡುಗೆ ಮಾಡೋದು, ಏನಾದರೂ ತೊಗೊತೀನಿ ಅಂತ ಅಂದ್ಬಿಟ್ಟು ಒಂದು ಹಾಫ್ ಬಿರಿಯಾನಿ ತೊಗೊಂಡ್ರು. ಗುಂಡುಂಗೆ ಊಟ ಹಾಕೊಡೋಣ, ಪಾಪ ಅವನು ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡಿದ್ದಾನೆ. ನಾವು ಹಾಸ್ಪಿಟಲ್ಗೆ ಹೋಗಿ ಬರೋದು ಲೇಟ್ ಆಗೋಯ್ತು. ಸೊ ಅಲ್ಲೇ ಅವನಿಗೂ ಏನು ಊಟ ತೊಗೊಂಡು ಬಂದಿದ್ದೀವಿ. ಮನೋಜ್ ಅವರು ಅವನಿಗೆ ಊಟ ಹಾಕ್ಕೊಡ್ತಾಯಿದ್ದಾರೆ. ಮೊಟ್ಟೆ ಬಿರಿಯಾನಿ ತೊಗೊಂಡು ಬಂದಿದ್ದಾರೆ. ಗುಂಡ ನೋಡಿ, ಗುಂಡನ್ನು ಹಿಂಗೆ ಹಚ್ಚಿರಿ ನಿಂತ್ಕೊಂಡ್ಬಿಟ್ಟವನು. ಆದರೆ ಮನೋಜ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಫುಡ್ಡೆಲ್ಲ ತೊಗೊಂಬಂದು ಕೊಟ್ಟು ಇವನು ಏನು ಮಾಡ್ತಿದ್ದಾನೆ ಅಂದರೆ, ಮೊದಲೆಲ್ಲ ಚಿಕ್ಕವನಿರುವಾಗ ಕ್ಯಾರೆಟು ಪ್ರತಿಯೊಂದು ತಿಂತಿದ್ದ, ಸೌತೆಕಾಯಿ ಎಲ್ಲನೂ. ಇವಾಗ ತಿನ್ನೋದೇ ಬಿಟ್ಬಿಟ್ಟಿದ್ದಾನೆ. ಹಿಂಗೆ ತೊಗೊಂಬಂದು ಮ್ಯಾಟ್ ಮೇಲೆ ಹಾಕ್ಕೊಂಡು ತಿನ್ನೋದು. ಮ್ಯಾಟ್ ಎಲ್ಲ ಕಚ್ಚಿ ಹಾಳು ಮಾಡಿಬಿಟ್ಟಿದ್ದಾನೆ. ತೊಗೊಂಬಂದು 6 ತಿಂಗಳಾಗಲಿಲ್ಲ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ. ಎಲ್ಲನೂ ಈ ಥರ ಅರ್ಧಿ ಇಟ್ಟಿದ್ದಾನೆ. ನಾನು ಮಾಡೋ ಕೆಲಸ ಒಂದೊಂದಲ್ಲ. ಆ ಟ್ಯಾಬ್ಲೆಟ್ಸ್ ತೊಗೊಬೇಕು. ಮನೋಜ್ ಅವರು ಎಷ್ಟಾಯಿತು ಮನು ಟ್ಯಾಬ್ಲೆಟ್ಗೆ?
1,500 ಆಯ್ತಂತೆ ಫೀಸ್ ಎಲ್ಲ ಸೇರಿಸಿ. ಯಾಕೆಂದರೆ ಅಷ್ಟು ಒಂಥರ ವೆದರ್ ನನಗೆ ಯಾವಾಗಲೂ ಹೀಗೇ ವೆದರ್ ಏನಾದರೂ ಚೇಂಜ್ ಆಯಿತು ಅಂತ ಅಂದರೆ ಬೇಗನೆ ಹುಷಾರು ತಪ್ಪಿಬಿಡ್ತೀನಿ. ಈ ಡಾಕ್ಟರ್ ಹತ್ರ ನಾನು ಯಾವಾಗಲೂ ಹುಷಾರಿಲ್ಲ ಅಂದರೆ ಈ ಡಾಕ್ಟರ್ ಏನು ಇಷ್ಟೊಂದು ಕೊಟ್ಟಿದ್ದಾರೆ ಟ್ಯಾಬ್ಲೆಟ್. ಇದು 3 ಟೈಮ್ಸ್ ತಗೋದ. ಯಾವುದು ಇದು ಇದನ್ನ ಇದು ಬೆಳಿಗ್ಗೆ ಸಂಜೆ ಇದು ಎರಡು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಇದು 3 ಟೈಮ್ಸು ಇಲ್ಲೇ ಬರೆದಿದ್ದಾರಲ್ಲ. ಏನಪ್ಪ ಅಂದರೆ ಈ ಡಾಕ್ಟರ್ ಹತ್ರ ನಂಗೆ ಹೋಗೋಕ್ಕೆ ಏನಾದರೂ ಹುಷಾರಿಲ್ಲ ಅಂದರೆ ಹೋಗ್ತೀನಿ. ಯಾಕೆ ಅಂತ ಅಂದರೆ ಇವ್ರು ಇಂಜೆಕ್ಷನ್ ಕೊಡಲ್ಲ. ನಂಗೆ ಇಂಜೆಕ್ಷನ್ ಕೊಡೋ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ. ಇವರು ಬರೀ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟೆ ಹುಷಾರಾಗೋ ಥರ ಮಾಡ್ತಾರೆ. ಸೊ ಹಾಗಾಗಿ ಈ ಡಾಕ್ಟರ್ ಹತ್ರ ಹೋಗ್ತೀನಿ. ಇವಾಗ ಟ್ಯಾಬ್ಲೆಟ್ ತೊಗೊತೀನಿ. ಮನೋಜ್ ಅವರೆಲ್ಲ ಓಪನ್ ಮಾಡಿಡ್ತಾ ಇದ್ದಾರೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮಲಗಿದ್ನಲ್ಲ. ಸೊ 4:15 ಹಂಗೆ ಎದ್ದು ಮನೋಜ್ ಅವರು ನೈಟ್ ಶಿಫ್ಟ್ ಇದೆ. ಸೊ ಹಾಗಾಗಿ ಒಬ್ಬಳೇ ಏನಿರ್ತೀಯ ನಿಮ್ಮಮ್ಮನ ಮನೆಗೆ ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳಿದ್ರು. ಸೊ ಇವಾಗ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಗುಂಡ ಮತ್ತು ಮನೋಜ್ ಅವರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ನೋಡಿ ಗುಂಡ ಹೇಗೆ ಕೂತಿದ್ದಾನೆ ಅಂತ ಹೇಳಿ. ಎಷ್ಟು ದೂರ ಆದರೂ ಹೀಗೆ ಕೂತ್ಕೊಂತ ಸುಮ್ಮನೆ ಇರ್ತಾನೆ. ಅಮ್ಮನ ಮನೆಗೆ ಹೋದ್ವಿ. ಅಮ್ಮ ನಾವು ಬರೋಷ್ಟರೊಳಗಡೆ ಸಾಂಬಾರೆಲ್ಲ ಮಾಡಿ ಅಡುಗೆ ಮಾಡಿಟ್ಟಿದ್ರು. ಮನೋರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಊಟ ಕೊಡಬೇಕು ಅಂತ ಹೇಳಿ ಬೇಗ ಅಡುಗೆ ಮಾಡಿದರು. ಆಚೆ ಹೋಗಿದ್ವಿ ನಾನು ನಮ್ಮಮ್ಮ ಬುಬ್ಬು ಎಲ್ಲ. ಸೊ ಕೇಕ್ ತೊಗೊಂಬಂದಿದ್ದೀವಿ. ಇವನು ಕೇಕ್ ಬೇಕು ಅಂತ ಇದ್ದ. ಸೊ ಹಾಗಾಗಿ ಕೇಕ್ ತೊಗೊಂಬಂದಿದ್ದೀವಿ. ಕೇಕ್ ಇನ್ನೂ ಕಟ್ಟೆ ಮಾಡಿಲ್ಲ, ಅಷ್ಟರೊಳಗಡೆ ಕ್ರೀಮ್ ತೊಗೊಂಡು ತಿಂತವನು. ಇವನು ಕೇಕ್ ಬೇಕು ಅಂತ ತಗೊಂಡ, ನಾನು ಗೋಬಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಗುಂಡು ದೂರನೇ ಇರು. ಏನೂ ಇಲ್ಲ, ಈಗ ಎದ್ದೋಗ್ತವ್ನು. ಯಾಕೆ ತೆಗೆಸ್ಕೊಂಡೆ ಮತ್ತೆ? ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.